ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಇದರಿಂದ ಗರ್ವದಿಂದ ಇದನ್ನ ಹೇಳೋಕೆ ಇಷ್ಟಪಡ್ತೀನಿ ನಾನು. ನನಗೆ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ, 2 ಗಂಟೆ ಮಾತಾಡಮ್ಮ ಸಾಕು ಅಂತ. 2 ಗಂಟೆ ನಾ ಕೇಳಿದೆ, ಬುದ್ಧಿ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿ ಅಂದೆ. ಬೇಡಮ್ಮ ಸಾಕು 2 ಗಂಟೆ ಮಾತಾಡು ಅಂದ್ರು. ಓಕೆನಾ? ನೀವೇನಂದ್ರು ಕಾಣಿಸ್ತಾ ಇಲ್ಲ, ಬರೀ ಕೇಳಿಸ್ತಾ ಇದ್ದೀರಾ. ಆಮೇಲೆ ನಮಗೆ ಕೇಳಿಸ್ಕೊಂಡು ಅಭ್ಯಾಸ ಇರಲ್ಲ ಹೆಣ್ಮಕ್ಳಿಗೆ. ನಮಗೇನ್ ಬೇಕೋ ಅದು ಹೇಳೇ ಜಾಸ್ತಿ ಅಭ್ಯಾಸ. ಕೇಳಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹೂ ಹೂ ಅನ್ನೋದು ಬರೀ ಗಂಡು ಮಕ್ಕಳು ಮಾತ್ರ. ಅವ್ರಿಗೆ ಮದುವೆ ಆದ್ಮೇಲೆ ರೂಢಿ ಆಗೋಗತ್ತೆ. ನಿದ್ದೆಲೂ ಕೆಲವು ಗಂಡು ಮಕ್ಕಳು ನೋಡಿ ಹೂ ಇಲ್ಲಾಂದ್ರೆ ಇವಳು ಬಿಡಲ್ಲ, ತಿವಿತಾಳೆ, ಅದಕ್ಕೆ ಹೂ ಅಂತಿರ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ತಂದೆ ತಾಯಿಯ ಕನಸು ನಮ್ಮ ಮಕ್ಕಳು ಒಂದು ಒಳ್ಳೆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳು ನಮ್ಮ ಜೊತೆಗೆ ನಮ್ಮ ದೇಶಕ್ಕೊಂದು ಆಸ್ತಿ ಆಗಬೇಕು ಅಂತ ಆಸೆ ಪಡುವಂತ ತಾಯಿ ತಂದೆ ಇರ್ತಾರೆ. ಅಂತಹ ಶಿಕ್ಷಣ ಸಂಸ್ಥೆಗಳನ್ನ ಬಹುಶಃ ನಮ್ಮ BGS ಸಂಸ್ಥೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಈ ದೇಶದ ಪ್ರತಿಯೊಂದು ವ್ಯಕ್ತಿತ್ವದ ಮೌಲ್ಯವನ್ನ ಹೆಚ್ಚಿಸಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮೂಲೆ ಮೂಲೆಯಲ್ಲಿ ಈ ರೀತಿಯ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದರ ಮೂಲಕ ನಿಮ್ಮನ್ನ ತಲುಪೋ ಪ್ರಯತ್ನ ಮಾಡ್ತಿದೆಯಲ್ಲ ಅಂತ ಸ್ವಾಮೀಜಿಗಳನ್ನ, ಇಂಥ ಮಠವನ್ನ ಪಡೆದ ನಾವು ಪುಣ್ಯವಂತರು ಅಂತ ಭಾವಿಸ್ತಾ ಇದ್ದೀನಿ. ಸ್ವಾಮೀಜಿ ಕೊಡಗು ಜಿಲ್ಲೆಯಲ್ಲಿ ಅದ್ಭುತವಾಗಿ ಸ್ವಾಮೀಜಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ನಂಗೆ ಅಲ್ಲೂ ಬರೋಕ್ ಬಹಳ ಆಸೆ, ಒಂದು ಅಂಥದ್ದು ಅವಕಾಶ ಕೊಡಿ ಅಂತ ಅಡ್ವಾನ್ಸ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಸ್ವಾಮೀಜಿ. ಸ್ನೇಹಿತರೆ, ನಿಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀರಾ? ಅಮ್ಮಂದ್ರುಗಳಿಗಂತೂ ಫುಲ್ಲು ಟೆನ್ಷನ್. ಅಪ್ಪಂದ್ರು ಪಾಪ ಕರ್ಕೊಂಬಂದಿದ್ದಾರೆ, ಅಲ್ಲೆಲ್ಲ ಮೂಲೆಯಲ್ಲಿ ನಿಂತಿರ್ತಾರೆ. ಯಾಕೆ ಅಂದ್ರೆ ಇವಳು ಖುಷಿಯಾಗಿದ್ರೆ ನಾನು ನೆಮ್ಮದಿಯಾಗಿರ್ಬೋದು ಅಂತ. ನಮ್ಮ ಚನ್ನರಾಯಪಟ್ಟಣದ ವಿಶೇಷ ಏನ್ ಗೊತ್ತಾ ಸರ್? ಕಲೆ ಸಂಸ್ಕೃತಿ ಅಷ್ಟೇ ಅಲ್ಲ, ಕನ್ನಡ ಸಾರಸ್ವತ ಜಗತ್ತಿನ ಕನ್ನಡದ ಅಕ್ಷರದ ತೇರನ್ನ ಎಳೆಯೋದು ಅಂದ್ರೆ ಚನ್ನರಾಯಪಟ್ಟಣ ಮತ್ತು ಹಾಸನ ಜಿಲ್ಲೆ ಸಾಹಿತಿಗಳು ಯಾವತ್ತೂ ಮುಂಚೂಣಿಯಲ್ಲಿ ಇರ್ತಾರೆ. ಆ ಬಗ್ಗೆ ನನಗೆ ತುಂಬಾ ಅಭಿಮಾನ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ನಾನು ತುಂಬಾ ಸಲ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮಕ್ಕೂ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಬೆಂಗಳೂರಿನಲ್ಲಿ ಉಲ್ಟಾ. ನಂಗೆ ಇಲ್ಲಿ ಖುಷಿಯಾಗಿದ್ದು, ನಿಮ್ಮ ಆನ್ಯುವಲ್ ಡೇ ರಿಪೋರ್ಟ್ ಅನ್ನ ನೋಡ್ತಾ ಇದ್ದೆ. ನ್ಯೂಸ್ ರೀಡರ್ಸ್ ತರನೇ ಪ್ರೆಸೆಂಟ್ ಮಾಡಿದ್ರು ಅದನ್ನ, ಅಲ್ಲೆಲ್ಲ ಓದ್ತಾರೆ. ಇಲ್ಲಿ ಪ್ರೆಸೆಂಟೇಶನ್ ಜೊತೆಗೆ ನಾನು ಗಮನಿಸಿದ್ದು, ಮಕ್ಕಳಿಗೆ ಸಮ್ಮರ್ ಡೇ, ವಿಂಟರ್ ಡೇ, ಎಲ್ಲ ರೈನಿ ಡೇ ಎಲ್ಲವನ್ನೂ ಪರಿಚಯ ಮಾಡಿಕೊಟ್ರು. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಸ್ವಾಮೀಜಿ. ನಾವು ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಅದು ಮಳೆಗಾಲ ಅಂತ ಓದ್ಕೊಂಡವ್ರು, ನಾವು ಅಲ್ಲ ಕಲ್ತ್ಕೊಂಡವ್ರು. ಈಗ ಮಕ್ಕಳಿಗೆ ಎಲ್ಲದಕ್ಕೂ ಒಂದೊಂದು ಡೇ. ಹಿಂಗಾಗಿ ಆಗಿ ಏನಾಗಿದೆ ಅಂದ್ರೆ ಪೇರೆಂಟ್ಸ್ ಡೇ ಬಂದ್ಬಿಟ್ಟಿದೆ. ಅಪ್ಪಂಗೆ ಒನ್ ಡೇ, ಅಮ್ಮಂಗೆ ಒನ್ ಡೇ ಅಂತ. ಉಳಿದಿದ್ದೆಲ್ಲ ಮೊಬೈಲ್ ಡೇ. ದಯವಿಟ್ಟು ಅಮ್ಮಂದ್ರು ಬೇಜಾರು ಮಾಡ್ಕೋಬೇಡಿ. ಬಹುಶಃ ಇವತ್ತು ಮಾತ್ರ ಅನ್ಸುತ್ತೆ ಒಂದ್ 2-3 ಗಂಟೆ ಮೊಬೈಲ್ ಇಲ್ಲದೆ ನೆಮ್ಮದಿಯಾಗಿ ಕೂತಿರ್ತೀರ. ಇನ್ ಕೆಲವ್ರು ಅಲ್ಲೂ ಕೂತಿರಲ್ಲ. ಇಲ್ಲಿ ನಿಮ್ಮ ಮಗು ಫೋಟೋ ತಗೊಂಡು ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡ್ತಿರ್ತೀರ. ಅದನ್ನು ಬಿಟ್ಟು ಬದುಕಿದೆ ಅಲ್ವಾ? ನೋಡಿ, ಈ ಒಂದು ವೇದಿಕೆ ನಿರ್ಮಾಣ ಎಷ್ಟು ಸೊಗಸಾಗಿದೆ. ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಂಸ್ಕೃತಿ ಕಾಣುತ್ತೆ. ಇದನ್ನೆಲ್ಲ ಆಸ್ವಾದಿಸುವಂತ ಮನಸ್ಸು ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವೇನು ಕೊಡಕ್ಕಾಗಲ್ಲ. ಪ್ರಿನ್ಸಿಪಲ್ ಸರ್ ಸ್ವಾಗತ ಭಾಷಣ ಮಾಡುವಾಗ ತುಂಬಾ ಜನ ಇಂಟರ್ನ್ಯಾಷನಲ್ ಹೆಸರು ಮಾಡಿರೋರ ಹೆಸರು ತಂದ್ರು. ಇನ್ಕಮ್, ವೈ ಆರ್ ಯು ಕ್ರೈಯಿಂಗ್? ಯಾಕೆ ಅಳ್ತಾ ಇದೀಯಾ ಅಂತು. ನೋ ಐ ಆಮ್ ನಾಟ್ ಕ್ರೈಯಿಂಗ್, ನಾ ಅಳ್ತಾ ಇಲ್ಲ, ಖುಷಿಯಾಗಿದೆ ನಂಗೆ. ನನ್ನ ಕಣ್ಣಲ್ಲಿ ಖುಷಿಗೆ ನೀರು ಬರ್ತಾ ಇದೆ. ಯು ನೋ ವಾಟ್ ದೇ ಹ್ಯಾವ್ ರಿಟನ್? ನಿಮ್ ಪ್ರಿನ್ಸಿಪಲ್ ಏನ್ ಬರ್ತಿದ್ದಾರೆ ಗೊತ್ತಾ? ನಿನ್ನಷ್ಟು ಬುದ್ಧಿವಂತ ಮಗು ನಿಮ್ ಸ್ಕೂಲಲ್ಲೇ ಇಲ್ವಂತೆ. ನಿಮ್ಮ ಸ್ಕೂಲಲ್ಲಿ ಯಾರಿಗೂ ನಿನಗೆ ಪಾಠ ಹೇಳ್ಕೊಡೋಷ್ಟು ಬುದ್ಧಿವಂತಿಕೆ ಇಲ್ವಂತೆ. ಬೇಡ ಬಿಡ ಮಗನೇ, ಆ ಸ್ಕೂಲ್ ಬೇಡ, ನಾಳೆಯಿಂದ ನಾನೇ ನಿನಗೆ ಪಾಠ ಹೇಳ್ಕೊಡ್ತೀನಿ ಎಂದ್ಲು. ಅಮ್ಮನೇ ಮಗುವಿಗೆ ಗುರು ಆದ್ಲು. ಮಗು ಬೆಳೆದ, ದೊಡ್ಡವನಾದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ದ. ಒಂದಿನ ಹಳೆ ಪೆಟ್ಟಿಗೆ ತೆಗೆದಾಗ ಆ ಡೈರಿ ಸಿಕ್ತು. ಅಮ್ಮ ಬದುಕಿಲ್ಲ. ಡೈರಿ ತೆಗಿತಾನೆ ಕುತೂಹಲಕ್ಕೆ ಅದ್ರಲ್ಲಿ ಬರ್ದಿರ್ತಾರೆ, ನಿನ್ನ ಮಗನಂತ ದಡ್ಡ ಹುಡುಗನ್ನ, ಹೆಡ್ಡ ಹುಡುಗನ್ನ ನಾವು ನೋಡೇ ಇಲ್ಲ ತಾಯಿ. ಇಂಥ ದಡ್ಡ ಹುಡುಗನ್ನ ಹುಟ್ಟಿಸಿ ಸಾಲ್ದು ಅಂತ ತಂದು ನಮ್ಮ ಸಂಸ್ಥೆಗೆ ಸೇರಿಸ್ಬೇಕ ನೀನು. ಈ ಹುಡುಗನಿಗೆ ಪಾಠ ಹೇಳ್ಕೊಡಕ್ಕೆ ನಮ್ಮಲ್ಲಿ ಯಾವ ಪ್ರಾಧ್ಯಾಪಕರು ಕೂಡ ಇವತ್ತು ಸಿದ್ಧರಿಲ್ಲ. ದಡ್ಡ ಮಗನನ್ನ ಹೆತ್ತ ತಪ್ಪಿಗೆ ನೀನೇ ಕಲಿಸ್ಕೊ ಅಂತ ಬರ್ದಿದ್ರು. ಆ ತಾಯಿ ಅದನ್ನ ಮುಚ್ಚಿಟ್ಲು. ಮಗನಲ್ಲಿ ಸಕಾರಾತ್ಮಕತೆ, ಪಾಸಿಟಿವಿಟಿನ ತುಂಬಿದ್ಲು. ಬೆಳೆದು ದೊಡ್ಡವನಾಗಿ ಮಾಡಿದ್ಲು. ಅವನು ಬಹಳ ವಿಶ್ವವಿಖ್ಯಾತನಾದ. ಅವನೇ ಥಾಮಸ್ ಆಲ್ವಾ ಎಡಿಸನ್ ಆದ. ವಿಜ್ಞಾನಿಗಳನ್ನ, ಇಂಥ IAS IPS ಆಫೀಸರ್ಗಳನ್ನ, ಈ ತರದ BEOಗಳನ್ನ
ಮೇಷ್ಟ್ರಿಗೆ ಮಾತ್ರ ರೀ, ಒಬ್ಬ ಟೀಚರ್ಗೆ ಅಂತದ್ದೊಂದು ಶಕ್ತಿ ಇದೆ ಅಂದ್ರೆ ಮೇಷ್ಟ್ರುಗಳ ಗೌರವ ಕಡಿಮೆನಾ? ಆದ್ರೆ ಸಂಕಟ ಆಗೋದೇನು ಅಂದ್ರೆ ಸ್ವಾಮೀಜಿ, ಹಳೆ ಕಾಲದಲ್ಲಿ ಅರಮನೆಯಲ್ಲಿ ಹುಟ್ಟಿದ ರಾಜ್ಕುಮಾರನ್ನು ಕೂಡ ವಿದ್ಯೆ ಬೇಕು ಅಂದ್ರೆ ಗುರುಮನೆಗೆ ಹೋಗ್ಬೇಕಾಗಿತ್ತು. ಆ ಸಂಪ್ರದಾಯ ಇತ್ತು, ಸಂಸ್ಕಾರ ಇತ್ತು. ಈಗ ಕಾಲ ಬದಲಾಗಿದೆ. ಈಗ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಯಾರನ್ನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ಬಂದಿದೆ. ನನ್ನ ಪ್ರಕಾರ ಜ್ಞಾನವನ್ನ ನಾವು ಕೊಂಡ್ಕೊಳ್ಳೋಕ್ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಆ ಶಕ್ತಿ ಇಲ್ಲ, ಸಾಧ್ಯ ಇಲ್ಲ. ಆಮೇಲೆ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಪೇರೆಂಟ್ಸ್ ಮೀಟಿಂಗ್ ಇರ್ಲಿಲ್ಲ ಬುದ್ಧಿ. ನಮ್ಮಲ್ಲಿ ಹೆಂಗೆ ಅಂದ್ರೆ ಸಂತೆಗಿಂತಲ್ಲಿ ಎಲ್ಲೋ ಮೇಷ್ಟ್ರು ನಮ್ಮ ಅಪ್ಪ ಅಮ್ಮ ಮೀಟ್ ಆಗೋರು, ನಮ್ಮ ಮನೆ ಬರ ಅಲ್ಲಿ ಹೇಳೋರು, ಮನೇಲಿ ನಮಗ್ ಮಂಗಳಾರತಿ ಆಗೋದು. ಅದ್ರ ನಮ್ಗೆ ಅಲ್ಲೇ ಎಲ್ಲ ಸಿಕ್ಕಿರೋ ಟ್ರೀಟ್ಮೆಂಟು. ಆಮೇಲೆ ಗಂಡು ಹುಡುಗರಿಗಂತೂ ಇನ್ನೂ ಕರ್ಮ. ಈ ಅಪ್ಪ ಅಮ್ಮಂದ್ರು, ಅದ್ರಲ್ಲೂ ಅಪ್ಪಂದ್ರು ಬಂದು ಸಾರ್ ಹಾಕಿ ನಾಲ್ಕು ಬಡ್ಡಿ ಐದ ಹೇಳಿದ್ ಕೇಳಕ್ಕಿಲ್ಲ ಅನ್ನೋರು, ಮೇಷ್ಟ್ರಿಗೆ ಹೇಳಿ ಹೊಡ್ಸವ್ರು. ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಒಪ್ಪಿ ತಪ್ಪಿ ನಿಮ್ ಮಕ್ಕಳನ್ನ ಹೊಡೆಯೋದಲ್ಲ, ಆ ಮೇಡಮ್ ಮೇಷ್ಟ್ರು ಹೇಗೆ ಅಂದ್ರೆ ಸಾಕು 4 ಕ್ಯಾಮ್ರಾ 5 ಚಾನಲ್ ಕರ್ಕೊಂಡ್ ಬಂದ್ಬಿಡ್ತೀರ ನೀವು. ಅದ್ ಹೆಂಗಂದ್ಬಿಟ್ರು ನಮ್ಮ ಹುಡುಗನ್ನ. ನಾವು ಎಷ್ಟು ಪೊಸೆಸಿವ್ ಆಗಿದ್ದೀವಿ ನಮ್ಮ ಮಕ್ಕಳ ಬಗ್ಗೆ ಅಂದ್ರೆ, ಬಹುಶಃ ಹಳೆ ಕಾಲದಲ್ಲಿ ಮನೆ ತುಂಬಾ ಮಕ್ಕಳು ಇರ್ತಾ ಇದ್ರು. ಮತ್ತು ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ ಅವರಿಗೆ ಬಾಯಲ್ಲಿ ಶ್ಲೋಕದ ರೂಪದಲ್ಲಿ ಹೇಳಕ್ ಗೊತ್ತಿತ್ತೋ ಇಲ್ವೋ, ಆಚರಣೆಯಲ್ಲಿ ನಡೆಸ್ತಾ ಇದ್ರು. ಈಗ ಬದಲಾಗಿದೆ. ಈಗ ನಾವು ನಮ್ಮ ಹಣ, ನಮ್ಮ ಸ್ಟೇಟಸ್ ಮೇಲೆ ನಮ್ಮ ಮಗು ಅದು ಒಂದೊಂದೇ ಇರ್ತವೆ, 1-2. ಆ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದು ಮಮ್ಮ ಮಮ್ಮ ನಾಳೆ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಅಂದ್ರೆ ಈ ಮಮ್ಮಿ ಡುಮ್ಮಿ ಮೆತ್ತುಗೂಡಪ್ಪ ಅಂತಾಳೆ. ಮೆತ್ತು ಓಡಿದ್ರೆ ಬಡ್ಡಿ ಮಗ ಬೀಳದೆ ಯಾವಾಗ, ಗೆಲ್ಲದೆ ಯಾವಾಗ ಅವನು. ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು, ನೀನು ರ್ಯಾಂಕೇ ಬಾ, ನೀನು ನಿಮ್ಮ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನೀನೇ ನಂಬರ್ 1 ಆಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ, ಮಗನೇ ಜೀವನದಲ್ಲಿ ಬಿದ್ರೆ ಹೇಳಕ್ ಸಾಧ್ಯ ಇದೆ ಕಣೋ, ಹೇಳೋದನ್ನ ಕಲ್ತ್ಕೊಳ್ಳೋ ಅನ್ನೋದು ಹೇಳ್ಬೇಕು. ಸಕ್ಸಸ್ ಅನ್ನ ಗಳಿಸೋಕ್ಕಿಂತ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕಾಗಿದೆ. ಇವತ್ತು ಬೇರೆ ಏನೇನೋ ಕಲಿಸ್ತೀವಿ, ನಮ್ಮ ಮಕ್ಕಳಿಗೆ ಏನೇನೋ ಭಾಷೆಗಳು ಗೊತ್ತು. ಬೆಂಗಳೂರು ಮಕ್ಕಳಿಗಂತೂ ಕನ್ನಡನೇ ಐಬು. ಬಹಳ ಜನಕ್ಕೆ ಸ್ವಾಮೀಜಿ ಎಲ್ಲ ಮಾತಾಡ್ತವೆ, ಕನ್ನಡ ಐಬು. ನೀವು 2 ನಿಮಿಷ ಕನ್ನಡದಲ್ಲಿ ಮಾತಾಡೋ ಗೊತ್ತಾಗಲ್ಲ. ಆಗ ಯಾರೋ ಅಪ್ಪನ ಹತ್ರ ಬಂದು ಹೇಳಿದ್ನಂತೆ ಮಗ, ಅಪ್ಪ ಐ ಫೈಂಡ್ ಕನ್ನಡ ವೆರಿ ಡಿಫಿಕಲ್ಟ್. ಹೇ ಅಪ್ಪ ನನ್ನಂಗೆ ಕನ್ನಡ ಮೀಡಿಯಂ, ಕನ್ನಡ ಈಸಿ ಕಣೋ, ಒಂದು 5 ವರ್ಷದ ಕ್ವಶನ್ ಪೇಪರ್ ತೆಗಿ ಎಲ್ಲ ಗೊತ್ತಾಯ್ತದೆ ಅಂದ. 5 ವರ್ಷದ ಕ್ವಶನ್ ಪೇಪರ್ ತೆಗೆದು ಅದೇ ಬೇಸಿಸ್ ಮೇಲೆ ಹೇಳ್ಕೊಟ್ಟ. ಪ್ರತಿ ವರ್ಷ ಒಂದೇ ಪ್ರಶ್ನೆ ಕೇಳಿದ್ರು, ತೆಂಗಿನ ಮರವನ್ನ ಕುರಿತು ಪ್ರಬಂಧ ಬರೀರಿ. ಮಗನೇ ಇಷ್ಟು ಸುಲಭ? ತೆಂಗಿನ ಮರ ಕಲ್ಪವೃಕ್ಷ ಅಂತಾರೆ, ಕಾಮಧೇನು ಅಂತಾರೆ, ಕಾಯಿ ಕೊಡುತ್ತೆ, ಗರಿ ಕೊಡುತ್ತೆ, ಎಲ್ಲ ಹೇಳ್ದ. ಜನರಲ್ ಆಗು ಬರೀ ಮಗನೇ ಪಾಸ್ ಆಯ್ತೀಯ ಅಂದ. 15 ಮಾರ್ಕ್ಸ್. ಹುಡುಗ ಹೋಗಿ ಕೂರ್ತು ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ತೆಗಿತು, ಗ್ರಾಚಾರಕ್ಕೆ ತೆಂಗಿನ ಮರ ಬಂದಿಲ್ಲ. ಪ್ರಬಂಧ ಕೇಳಿದರೆ 15 ಮಾರ್ಕ್ಸು, ಕುದುರೆಯನ್ನು ಕುರಿತು ಬರೆಯಿರಿ ಅಂತ. ಪಾಪ ಯೋಚನೆ ಮಾಡ್ತು ಹುಡುಗ. ಕುದುರೆ ಸುಂದರವಾದ ಪ್ರಾಣಿ, ಕುದುರೆಗೆ 1 ಬಾಲ ಇದೆ, 2 ಕಿವಿ ಇದೆ, 4 ಕಾಲಿದೆ, ಕುದುರೆ ಲದ್ದಿ ಹಾಕುತ್ತೆ. ಏನು ಬರೆದ್ರು ಕುದುರೆ ಮುಂದಕ್ಕೆ ಹೋಯ್ತಾ ಇಲ್ಲ. ಒಂದಿಷ್ಟು ಬರೆದ ಮೇಲೆ ಯೋಚನೆ ಮಾಡ್ತು. ಆಮೇಲೆ ಬರೆದ ಅವನು, ಕುದುರೆ ಬಹಳ ಜೋರಾಗಿ ಓಡುವ ಪ್ರಾಣಿ, ಕುದುರೆ ಓಡಿ ಹೋಗದಂತೆ ಕಟ್ಟಿ ಹಾಕಬೇಕೆಂದರೆ ತೆಂಗಿನ ಮರಕ್ಕೆ ಕಟ್ಟಿ ಹಾಕಬೇಕು. ತೆಂಗಿನ ಮರವಂದ್ರೆ ಕಾಯಿ ಕೊಡುತ್ತೆ, ಗರಿ ಕೊಡುತ್ತೆ, ಕಲ್ಪವೃಕ್ಷ, ಕಾಮಧೇನು. ಮೇಷ್ಟ್ರು ಮೂರ್ಛೆ ಹೋಗ್ಬಿಡ್ತು ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ. ನನ್ನ ಪ್ರಕಾರ ತುಂಬಾ ಚಾಲೆಂಜಿಂಗ್ ಇದೆ ಇವತ್ತು ಶಿಕ್ಷಣ. ಇವತ್ತು ಮಕ್ಕಳಿಗೆ ಕಲಿಸೋದು ಸುಲಭದ ವಿಚಾರ ಅಲ್ಲ. ನಮ್ದು ಒಂದೇ ವಿನಂತಿ ಪೇರೆಂಟ್ಸ್ ಅಲ್ಲಿ, ದಯವಿಟ್ಟು ಪೇರೆಂಟ್ಸ್ ಅಂತ ಬಳಸಿದ್ರು ಕೂಡ ಅದರಲ್ಲಿ ಅಪ್ಪಂದ್ರು ಎಕ್ಸಾಮ್ಟೆಡ್. ಬಹಳ ಸಲ ಅಪ್ಪಂದ್ರು ಮಕ್ಕಳ ಮಾರ್ಕ್ಸ್ ಬಗ್ಗೆ, ಮಕ್ಕಳ ಸ್ಕೂಲ್ ಬಗ್ಗೆ, ಮಕ್ಕಳ ಟೀಚರ್ ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ. ಕೆಲವು ಅಪ್ಪಂದ್ರಿಗೆ ಗೊತ್ತೇ ಇರಲ್ಲ, ಸರ್ ನಿಮ್ಮ ಮಗ ಎಷ್ಟನೇ ಕ್ಲಾಸ್ ಅಂದ್ರೆ ಅವನ BGS ಹೋಯ್ತಾನಪ್ಪ 3-4 ಇರ್ಬೇಕು ಅಂತಾರೆ. ಬೇಗ ಕೇಳಿದ್ರೆ ಕನ್ಫ್ಯೂಷನ್. ಅಮ್ಮಂದ್ರನ್ ಕೇಳಿ, ಅಯ್ಯೋ ನಮ್ಮ ಹುಡುಗ ಇದೇ ಬಸ್ಸಲ್ಲಿ ಹೋಗೋದು, A ಸೆಕ್ಷನ್, 3rd ಬೆಂಚ್, 4th ಪ್ಲೇಸ್. ಅವ್ರ ಕ್ಲಾಸ್ ಟೀಚರು, ಅವ್ರು ಹುಟ್ಟಿದ್ದು ಕ್ಲಾಸ್ ಟೀಚರ್ ತವ್ರ ಮನೆ, ಅವ್ರ ಗಂಡನ ಮನೆ, ಎಲ್ಲಾ ಕತೆ ಹೇಳ್ಬಿಡ್ತಾರೆ ಇವರು. ಅಷ್ಟು ಇನ್ಫಾರ್ಮೇಶನ್ ಅಮ್ಮಂದ್ರ ಹತ್ರ ಇರುತ್ತೆ. ಮಕ್ಕಳು ಮಾರ್ಕ್ಸ್ ಕಾರ್ಡ್ ತಂದಾಗ ನಿಮ್ ಇನ್ಸ್ಟಂಟ್ ರಿಯಾಕ್ಷನ್ ಹೆಂಗಿರುತ್ತೆ ರೀ? ನೋಡಿದ್ರ ನಿಮ್ಮ ಮಗನ ನನೆ ಬರ, ಅವ್ನು ಕಡಿಮೆ ಮಾರ್ಕ್ಸ್ ತಗೊಂಡಾಗ ನಿಮ್ಮ ಮಗ ಆಗ್ಬಿಟ್ಟಿರ್ತಾನ. ನೋಡಿದ್ರ ನಿಮ್ಮ ಮಗನ ನನೆ ಬರ ಅನ್ರಿ ಇವಳು ಚುಚ್ಚುತ್ತಾ ಇರ್ತಾಳೆ. ಪಿನ್ ನೋಡಿ ಸಮಸ್ಯೆಗಳು ಎಲ್ರಿಗೂ ಇರುತ್ತೆ.
ದುಡ್ಡಿಂದನೇ ಸಮಸ್ಯೆ ಬಗೆಹರಿಯೋದಾದ್ರೆ, ಅಥವಾ ನಮ್ಮ ಮನೇಲಿ 5 ಬೆಡ್ರೂಮ್ 6 ಬಾತ್ರೂಮ್ ಕಟ್ಕೊಂಡ್ರೇನೆ ನಾವು ಖುಷಿಯಾಗಿರ್ತೀವಿ ಅನ್ನೋದಾದ್ರೆ, ಅಥವಾ ನಮ್ಮ ಹತ್ರ 2-3 ಕಾರ್ ಇದ್ರೇನೆ ನೆಮ್ಮದಿ ಇರುತ್ತೆ ಅನ್ನೋದಾಗಿದ್ರೆ, ಬಹುಶಃ ಜಗತ್ತಲ್ಲಿ ಇವತ್ತು ನೊಂದವ್ರು ಯಾರೂ ಇರ್ತಾನೆ ಇರಲಿಲ್ಲ. ಡಿಸೆಂಬರ್ 30 ನನ್ನ ಪತಿಯನ್ನು ನಾನು ಕಳ್ಕೊಂಡೆ. 3 ವರ್ಷ ಅವರು ಕಾಯಿಲೆ ಬಿದ್ದಿದ್ರು. ಮೊನ್ನೆ ಡಿಸೆಂಬರ್ 30 ಅಂದ್ರೆ ಕರೆಕ್ಟಾಗಿ 1.5 ತಿಂಗಳಾಗಿದೆ. ನನಗೆ ಬಹಳ ಜನ ಹೇಳಿದ್ರು, ನೀನ್ ಇನ್ಮೇಲೆ ಏನ್ ಮಾಡ್ತೀಯ? ನನ್ನ ಗಂಡ ಪ್ರಿನ್ಸಿಪಾಲ್ ಆಗಿದ್ದವರು, ನಾನು ಲೆಕ್ಚರರ್ ಆಗಿದ್ದವಳು. ನನ್ನ ಗಂಡ ನನಗೆ ಒಂದೇ ಮಾತು ಹೇಳಿದ್ರು, ನೀನು ಎಲ್ಲಿವರೆಗೂ ನೀನು ಮಾಡೋ ಕೆಲಸ ನಿನ್ಗೆ ಸಂತೋಷ ಕೊಡುತ್ತೋ, ಎಲ್ಲಿವರೆಗೂ ಜನ ನಿನ್ನ ಮಾತಿಗೆ ಚಪ್ಪಾಳೆ ತಡ್ತಾರೋ, ನಿನ್ನ ಆಶೀರ್ವಾದ ಮಾಡ್ತಾರೋ, ಅಲ್ಲಿವರೆಗೂ ನಿನ್ನ ವೃತ್ತಿನ ಮುಂದುವರಿಸಬೇಕು ಅಂತ. ಬಹುಶಃ ನನ್ನ ಬದುಕನ್ನ ಪ್ರಾರಂಭ ಮಾಡೋಕೆ 2ನೇ ಇನ್ನಿಂಗ್ಸು ಪೂಜ್ಯ ಸ್ವಾಮೀಜಿಗಳ ಸನ್ನಿಧಿ ಮೇಲಿಂದ ನಮ್ಮ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಗಳ ಆಶೀರ್ವಾದ. ಯಾಕೆಂದ್ರೆ ನಮ್ಮ ಹರಟೆ ಕಾರ್ಯಕ್ರಮವನ್ನು ಮೆಚ್ಕೊಂಡಂಥವ್ರು ಅವರು. ಅಂತ ಹಿರಿಯರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂದ್ರೆ ಇದಕ್ಕಿಂತ ಪುಣ್ಯವಂತರು ಯಾರಾಗಕ್ಕೆ ಸಾಧ್ಯ ಅನ್ನಿಸ್ತು. ಹಾಗಾಗಿ ಮದನ್ ಗೌಡ್ರು ನನ್ಗೆ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂದಾಗ, ಆದಿಚುಂಚನಗಿರಿ ಮಠಕ್ಕೆ ನಾನು ಮಗಳಿದ್ದಂಗೆ. ಸಾಮಾನ್ಯ ಹೆಣ್ಮಕ್ಳಿಗೆ ಖುಷಿ ಆಗ್ಲಿ ಬೇಜಾರಾಗ್ಲಿ ನೆನಪಾಗದೆ ತವ್ರ ಮನೆ. ನಾನು ತುಂಬಾ ನೊಂದಿದ್ದೆ, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಈ ತರ ಆದ ಸಂದರ್ಭದಲ್ಲಿ ನಮ್ಮ ಕಣ್ಣೀರು ಒರೆಸುವಂಥವ್ರು ಯಾರು? ತವ್ರ ಮನೆಯವರು. ಅದಕ್ಕೆ ನಾನು ತವ್ರ ಮನೆ ಅನ್ಕೊಂಡು ಈ ಮಠದ ಕಾರ್ಯಕ್ರಮಕ್ಕೆ ನಾನು ಬಂದೆ. ನನ್ಗೊಂದು ಅದ್ಭುತವಾದ ಅವಕಾಶ ಕಲ್ಪಿಸ್ಕೊಟ್ರಿ ಸ್ವಾಮೀಜಿ. ಈ ಅವಕಾಶಕ್ಕೆ ನಾನು ಯಾವತ್ತೂ ಚಿರಋಣಿ. ನಾನು ನಿಮ್ಮಲ್ಲಿ ಕೇಳ್ಕೊ